ಹಾಯ್ ಫ್ರೆಂಡ್ಸ್, ನಾನಿವಾಗ ಈ ಪ್ಲೇಯಿಂಗ್ ಕಾರ್ಡ್ಸ್ ಅಥವಾ ಸ್ಪೀಡ್ ಕಾರ್ಡ್ಸ್ನ ಆನ್ಲೈನ್ ಸ್ಟೋರ್ನಲ್ಲಿ ಬುಕ್ ಮಾಡಿದ್ದೆ. ನಾವಿವಾಗ ಅದನ್ನು ಓಪನ್ ಮಾಡಿ ನೋಡೋಣ. ಅದಕ್ಕೂ ಮೊದಲು ಈ ಪ್ಲೇಯಿಂಗ್ ಕಾರ್ಡ್ಸ್ನ ಮೂಲವನ್ನು ತಿಳಿತಾ ಹೋಗೋಣ. ಈ ಗೇಮ್ ಎಲ್ಲಿ ಹುಟ್ಟಿದ್ದು ಅಂತ ನೋಡೋದಾದರೆ, ಈ ಕಾರ್ಡ್ಸ್ಗಳನ್ನು ಇಟ್ಕೊಂಡು ಒಂದು ಗೇಮ್ ಆಡೋ ಕಾನ್ಸೆಪ್ಟ್ ಚೀನಾದಲ್ಲಿ ಹುಟ್ಟಿಕೊಳ್ಳುತ್ತೆ. ಪ್ಲೇಯಿಂಗ್ ಕಾರ್ಡ್ಸ್ ಚೀನಾದಲ್ಲಿ 1000ನೇ ಇಸ್ವಿಗಿಂತ ಮೊದಲೇ ಕಂಡುಬರುತ್ತೆ. ಪೇಪರ್ ಪ್ಲಾಸ್ಟಿಕ್ ಇಲ್ಲದೆ ಇರೋ ಆ ಕಾಲದಲ್ಲಿ ಹೇಗೆ ಕಾರ್ಡ್ಗಳನ್ನು ಮಾಡ್ತಾಯಿದ್ರು ಅಂತ ಕೇಳಿದರೆ, ಮರದಿಂದ. ಹೌದು, ಮರದ ಚಿಕ್ಕ ಚಿಕ್ಕ ಹಲಿಗೆಗಳಿಂದ ಈ ಕಾರ್ಡ್ಸ್ಗಳನ್ನ ತಯಾರಿಸಲಾಗಿತ್ತು. ಪ್ರಸ್ತುತ ದಿನಗಳಲ್ಲಿ ಈ ಕಾರ್ಡ್ಸ್ಗಳನ್ನು ಕಾಟನ್ ಮತ್ತು ಪೇಪರ್ ಬ್ಲೆಂಡ್ ಯೂಸ್ ಮಾಡಿಕೊಂಡು ಪ್ಲಾಸ್ಟಿಕ್ ಕೋಟೆಡ್ ಪೇಪರ್ನಿಂದ ಇದನ್ನ ತಯಾರಿಸ್ತಾರೆ. ಯಾವೆಲ್ಲ ಗೇಮ್ಗಳಿಗೆ ಈ ಪ್ಲೇಯಿಂಗ್ ಕಾರ್ಡ್ಸ್ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ, ಕಾಮನ್ ಆಗಿ ಈ ಕಾರ್ಡ್ನ ಪ್ಲೇಯಿಂಗ್ ಕಾರ್ಡ್ಸ್ ಗೇಮ್ಸ್ಗಳಿಗೆ ಯೂಸ್ ಮಾಡ್ತಾರೆ. ಹಾಗೆ ಇದನ್ನ ಮ್ಯಾಜಿಕ್ ಟ್ರಿಕ್ಸ್, ಕಾರ್ಡ್ ಹಿಸ್ಟ್ರಿ, ಹಾಗೆ ಕಾರ್ಡ್ ಥ್ರೋವಿಂಗ್, ಕಾರ್ಡ್ ಹೌಸ್ ಗೇಮ್ಸ್ಗಳಿಗೆ ಯೂಸ್ ಮಾಡ್ತಾರೆ. ಹಾಗೆ ಈ ಕಾರ್ಡ್ಗಳ ಸಂಶೋಧನೆ ಬಗ್ಗೆ ನೋಡೋದಾದರೆ, ಕೊಲಂಬಿಯಾ ಯೂನಿವರ್ಸಿಟಿಯ ರೇರ್ ಬುಕ್ ಮತ್ತು ಮನುಸ್ಕ್ರಿಪ್ಟ್ ಲೈಬ್ರರಿ ಸುಮಾರು 50 ದೇಶಗಳಿಂದ 1550ನೇ ಇಸ್ವಿಗಿಂತ ಹಳೆಯ ಸುಮಾರು 6000 ಇಂಡಿವಿಜುವಲ್ ಡೆಕ್ಸ್ಗಳನ್ನು ಕಂಡುಹಿಡಿತಾರೆ. ಹಾಗೆ 2018ರಲ್ಲಿ 100 ಡೆಕ್ಸ್ಗಳನ್ನು ಡಿಜಿಟಲೈಸ್ ಮಾಡ್ತಾರೆ. ಅದರಲ್ಲಿ ಪ್ರಮುಖ ಇಂಟರ್ನ್ಯಾಷನಲ್ ಕಾರ್ಡ್ ಸೂಟ್ಸ್ಗಳನ್ನು ನೋಡೋದಾದರೆ, ಇಟಾಲಿಯನ್, ಸ್ಪ್ಯಾನಿಷ್, ಪೋರ್ಚುಗೀಸ್, ಫ್ರೆಂಚ್, ಜರ್ಮನ್, ಸ್ವಿಸ್ ಜರ್ಮನ್. ಹಾಗೆ ಇವುಗಳ ಸೂಟ್ಸ್ಗಳನ್ನು ನೋಡೋದಾದರೆ, ಇಟಾಲಿಯನ್ ಡೆಕ್ನಲ್ಲಿ ಕಪ್ಸು, ಕಾಯಿನ್ಸು, ಕ್ಲಬ್ಸು, ಸ್ವಾರ್ಡ್ಸ್ ಕಂಡುಬರುತ್ತೆ. ಹಾಗೆ ಸ್ಪ್ಯಾನಿಷ್ನಲ್ಲಿ ಕಪ್ಸು, ಕಾಯಿನ್ಸು, ಕ್ಲಬ್ಸು, ಸ್ವಾರ್ಡ್ಸ್ ಕಂಡುಬರುತ್ತೆ. ಹಾಗೆ ಪೋರ್ಚುಗೀಸ್ನಲ್ಲೂ ಕೂಡ ಕಪ್ಸು, ಕಾಯಿನ್ಸು, ಕ್ಲಬ್ಸು, ಸ್ವಾರ್ಡ್ಸ್ ಸೂಟ್ಸ್ ಕಂಡುಬರುತ್ತೆ. ಹಾಗೆ ಫ್ರೆಂಚ್ನಲ್ಲಿ ಹಾರ್ಟ್ಸು, ಡೈಮಂಡ್ಸು, ಕ್ಲಬ್ಸು, ಸ್ಪೇಡ್ಸು ಸೂಟ್ಸ್ ಕಂಡುಬರುತ್ತೆ. ಜರ್ಮನ್ನಲ್ಲಿ ಹಾರ್ಟ್ಸು, ಬೆಲ್ಸು, ಅಕಾರ್ನ್ಸು, ಲೀವ್ಸ್ ಕಂಡುಬರುತ್ತೆ. ಹಾಗೆ ಸ್ವಿಸ್ ಜರ್ಮನ್ನಲ್ಲಿ ರೋಸಸ್, ಬೆಲ್ಸ್, ಅಕಾರ್ನ್ಸು, ಶೀಲ್ಡ್ಸು ಈ ರೀತಿಯ ಡಿಫ್ರೆಂಟ್ ಸಿಂಬಲ್ಸ್ಗಳು ಕಂಡುಬರುತ್ತೆ. ಪ್ರತಿ ದೇಶಗಳಲ್ಲಿನ ಕಾರ್ಡ್ಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಇರುತ್ತೆ. ಉದಾಹರಣೆಗೆ ಸ್ಪ್ಯಾನಿಷ್ ಸ್ಟ್ಯಾಂಡರ್ಡ್ ಡೆಕ್ನಲ್ಲಿ 40 ಕಾರ್ಡ್ಗಳು ಕಂಡುಬಂದರೆ, ಜರ್ಮನ್ ಸ್ಟ್ಯಾಂಡರ್ಡ್ ಡೆಕ್ನಲ್ಲಿ 33 ಕಾರ್ಡ್ಗಳು ಕಂಡುಬರುತ್ತೆ. ಹಾಗೆ ಫ್ರೆಂಚ್ ಸ್ಟ್ಯಾಂಡರ್ಡ್ ಡೆಕ್ನಲ್ಲಿ 52 ಕಾರ್ಡ್ಗಳು ಇರುತ್ತೆ. ಬೇರೆ ಬೇರೆ ದೇಶಗಳ ಪ್ಲೇಯಿಂಗ್ ಕಾರ್ಡ್ಸ್ಗಳ ಆಟಗಳಲ್ಲೂ ಕೂಡ ವಿಭಿನ್ನ ನಿಯಮಗಳಿವೆ. ಆದರೆ ಪ್ರಪಂಚದ ಅನೇಕ ಭಾಗಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿರೋದು ಈ 52 ಕಾರ್ಡ್ಗಳನ್ನು ಹೊಂದಿರುವ ಫ್ರೆಂಚ್ ಸೂಟೆಡ್ ಪ್ಲೇಯಿಂಗ್ ಕಾರ್ಡ್ಸ್. ನಮ್ಮ ಇಂಡಿಯಾ ಪೂರ್ತಿ ಹಾಗೂ ಪ್ರಪಂಚದಾದ್ಯಂತ ಪ್ರಮುಖವಾಗಿ ಆಫ್ಲೈನ್ ಮತ್ತು ಆನ್ಲೈನ್ ಎಲ್ಲ ರಮ್ಮಿ ಗೇಮ್ಸ್ಗಳಲ್ಲಿ ಬಳಸ್ತಾ ಇರೋದು ಇದೇ ಸೂಟ್ನ ಕಾರ್ಡ್ಗಳನ್ನು. ಇವಾಗ ನಾನು ಅಮೆಜಾನ್ನಲ್ಲಿ 4 ಪ್ಯಾಕ್ ಪ್ಲೇಯಿಂಗ್ ಕಾರ್ಡ್ಸನ್ನು ಬುಕ್ ಮಾಡಿದ್ದೆ. ಅದನ್ನು ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ಬೋದು. 4 ಪ್ಯಾಕ್ನಲ್ಲಿ 1 ಪ್ಯಾಕನ್ನು ಓಪನ್ ಮಾಡಿದ್ದೀನಿ. 1 ಪ್ಯಾಕ್ ಪ್ಲೇಯಿಂಗ್ ಕಾರ್ಡ್ಸಲ್ಲಿ ಒಟ್ಟು 52 ಕಾರ್ಡ್ಸ್ಗಳಿರ್ತವೆ. ಹಾಗೂ 2 ಜೋಕರ್ ಇರುತ್ತೆ. 2 ಜೋಕರ್ ಇರುತ್ತೆ. ನಾನಿವಾಗ 1 ಪ್ಯಾಕ್ ಪ್ಲೇಯಿಂಗ್ ಕಾರ್ಡ್ಸನ್ನು ಓಪನ್ ಮಾಡಿ ಜೋಡಿಸಿದ್ದೀನಿ. ನೀವಿಲ್ಲಿ ನೋಡ್ಬೋದು, 1 ಪ್ಯಾಕ್ ಪ್ಲೇಯಿಂಗ್ ಕಾರ್ಡ್ಸಲ್ಲಿ 2 ಜೋಕರ್ ಇರ್ತವೆ ಹಾಗೂ 52 ಕಾರ್ಡ್ಸ್ ಇರ್ತವೆ. ಒಟ್ಟು 54 ಕಾರ್ಡ್ಸ್ ಆಗುತ್ತೆ. ಆದರೆ ಜೋಕರನ್ನು ಲೆಕ್ಕಕ್ಕೆ ಹಾಕೊಳ್ಳೋ ಹಾಗಿಲ್ಲ. ಅದರಿಂದ ಟೋಟಲ್ 52 ಕಾರ್ಡ್ಸ್ ಇರ್ತವೆ ಹಾಗೂ 2 ಜೋಕರ್ ಇರ್ತವೆ. ಆ 52 ಕಾರ್ಡ್ಸ್ಗಳಲ್ಲಿ 26 ಕಾರ್ಡ್ಸ್ಗಳು ರೆಡ್ ಕಲರ್ನಲ್ಲಿ ಇರ್ತವೆ ಹಾಗೂ 26 ಕಾರ್ಡ್ಸ್ಗಳು ಬ್ಲ್ಯಾಕ್ ಕಲರ್ನಲ್ಲಿ ಇರ್ತವೆ. ಹಾಗೆ ನೀವಿಲ್ಲಿ ಗಮನಿಸ್ಬೋದು, ರೆಡ್ ಕಲರ್ನಲ್ಲಿ ಹಾರ್ಟಿನ್ ಅಥವಾ ಹಾರ್ಟ್ ಸಿಂಬಲ್ನ 13 ಕಾರ್ಡ್ಗಳು ಕಂಡುಬರ್ತವೆ. ಹಾಗೆ ಡೈಸ್ ಅಥವಾ ಡೈಮಂಡ್ ಸಿಂಬಲ್ನ 13 ಕಾರ್ಡ್ಗಳು ರೆಡ್ನಲ್ಲಿ ಕಂಡುಬರ್ತವೆ. ಹಾಗೆ ಸ್ಪೇಡ್ ಅಥವಾ ಇಸ್ಪಿಡ್ ಸಿಂಬಲ್ನ 13 ಕಾರ್ಡ್ಗಳು ಬ್ಲ್ಯಾಕ್ನಲ್ಲಿ ಕಂಡುಬರ್ತವೆ. ಹಾಗೆ ಕಳವರ ಅಥವಾ ಕ್ಲಬ್ ಸಿಂಬಲ್ನ 13 ಕಾರ್ಡ್ಗಳು ಬ್ಲ್ಯಾಕಲ್ಲಿ ಕಂಡುಬರ್ತವೆ. ಈ ರೀತಿಯಾಗಿ 26 ಕಾರ್ಡ್ಗಳು ರೆಡ್ನಲ್ಲಿ ಕಂಡುಬರ್ತವೆ ಹಾಗೂ 26 ಕಾರ್ಡ್ಗಳು ಬ್ಲ್ಯಾಕಲ್ಲಿ ಕಂಡುಬರ್ತವೆ. ಪ್ರತಿ ಸೂಟ್ನಲ್ಲಿನ 13 ಕಾರ್ಡ್ಗಳನ್ನು ನೋಡೋದಾದರೆ, ಇಲ್ಲಿ 2ರಿಂದ 10ರವರೆಗೆ ಅಂಕಿಗಳು ಕಂಡುಬರುತ್ತೆ. ಹಾಗೆ ಜಾಕು, ಕ್ವೀನು, ಕಿಂಗು ಎಂಬ ಇಮೇಜ್ ಕಾರ್ಡ್ಗಳು ಕಂಡುಬರುತ್ತೆ. ಹಾಗೆ ಪ್ರತಿ ಸಿಂಬಲ್ನಲ್ಲೂ ಕೂಡ ಮೊದಲನೇ ಕಾರ್ಡ್ ಎ ಆಗಿರುತ್ತೆ. ಈ ಎನ ವ್ಯಾಲ್ಯೂ 1 ಅಥವಾ 14 ಆಗುತ್ತೆ. ಹಾಗೆ ಈ ಪ್ಲೇಯಿಂಗ್ ಕಾರ್ಡ್ಸ್ಗಳ ಮೂಲಕ ರಮ್ಮಿ, ತೀನ್ಪಟ್ಟಿ ಹಾಗೂ ಪೋಕರ್ ಗೇಮ್ಸ್ಗಳನ್ನು ಆಡೋದು ಹೇಗೆ ಎಂಬುದರ ಬಗ್ಗೆ ಈಗಾಗಲೇ ತುಂಬ ವೀಡಿಯೋಸ್ಗಳನ್ನು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಹಾಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ.